ಭಾರತೀಯ ವಾಯುಸೇನೆಗೆ ಬ್ರಹ್ಮೋಸ್ ಶಕ್ತಿ. ಲಕ್ನೋನಲ್ಲಿ ಇವತ್ತು ಬ್ರಹ್ಮೋಸ್ ಘಟಕ ಉದ್ಘಾಟನೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮೋಸ್ ಘಟಕ ಉದ್ಘಾಟನೆ ಆಗುತ್ತೆ. ಭಾರತೀಯ ಸೇನೆಗೆ ಮತ್ತೊಂದು ಬಲಿಷ್ಠ ಅಸ್ತ್ರ ಬ್ರಹ್ಮೋಸ್. ಈ ಘಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೆರಳುತ್ತಾ ಇದ್ದಾರೆ. ರಕ್ಷಣಾ ಪರೀಕ್ಷಾ ಸೌಕರ್ಯಕ್ಕೂ ಕೂಡ ಚಾಲನೆ ಸಿಗುತ್ತೆ. ಇವತ್ತು 80 ಎಕರೆ ವಿಸ್ತೀರ್ಣದಲ್ಲಿ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಘಟಕವನ್ನು ಆರಂಭ ಮಾಡಲಾಗ್ತಾ ಇದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಬ್ರಹ್ಮೋಸ್ ಕ್ಷಿಪಣಿ ಘಟಕ. ಕ್ಷಿಪಣಿಯ ಬಿಡಿಭಾಗ ಜೋಡಿಸುವ, ಕ್ಷಿಪಣಿ ಪ್ರಯೋಗಕ್ಕೆ ಅವಕಾಶ ಕಲ್ಪಿಸುವ ಟೈಟಾನಿಯಂನಂತಹ ಮಿಶ್ರ ಲೋಹ ತಯಾರಿ ಘಟಕ ಕೂಡ ನಿರ್ಮಾಣ ಆಗುತ್ತೆ. ಅಂತರಿಕ್ಷಯಾನ, ರಕ್ಷಣಾ ವಲಯಕ್ಕೆ ಬೇಕಾದ ಗುಣಮಟ್ಟದ ಪರಿಶೀಲನೆ ಉತ್ತರ ಪ್ರದೇಶದ ರಕ್ಷಣಾ ಕಾರಿಡಾರ್ನಲ್ಲಿ ನಿರ್ಮಾಣಗೊಳ್ತಾ ಇದೆ. ಈ ಘಟಕ ವಾರ್ಷಿಕವಾಗಿ ಅಂದರೆ ಒಂದು ವರ್ಷಕ್ಕೆ ಸರಿಸುಮಾರು 80ರಿಂದ 100 ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ನಿರ್ಮಾಣ ಗುರಿಯನ್ನು ಹೊಂದಲಾಗಿದೆ. ಇದು ಪೂರ್ವ ನಿಗದಿತವಾಗಿ ಭಾರತೀಯ ಸೇನೆಯನ್ನು ಬಲಿಷ್ಠಗೊಳಿಸುವಲ್ಲಿ ಭಾರತಕ್ಕೆ ಬೇಕಾದ ಅಗತ್ಯವಿರುವಂಥ ಯುದ್ಧ ಸಾಮಗ್ರಿಗಳು, ನಮ್ಮಲ್ಲಿ ಅತಿ ಹೆಚ್ಚು ಮತ್ತು ಪ್ರಬಲ, ಅತ್ಯಂತ ಬಲಿಷ್ಠವಾದಂಥ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ರಾಷ್ಟ್ರ ನಮ್ಮದು. ಫೈಟರ್ ಜೆಟ್ಗಳು ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠ ಮತ್ತು ಬಲಿಷ್ಠ ಫೈಟರ್ ಜೆಟ್ಗಳು ನಮ್ಮ ಸೇನೆಯಲ್ಲಿದ್ದಾವೆ. ಒಂದೊಂದು ಫೈಟರ್ ಜೆಟ್ ಕೂಡ ಬಲಭೀಮನ ಶಕ್ತಿಯನ್ನು ಹೊಂದಿದ್ದಾವೆ. ಎದುರಾಳಿ ಸೈನ್ಯವನ್ನು, ಎದುರಾಳಿ ರಾಷ್ಟ್ರವನ್ನು ಸೀಳುವಂಥ ತಾಕತ್ತನ್ನು ಈ ಜೆಟ್ಗಳು ಹೊಂದಿದ್ದಾವೆ. ಅದರ ಮಧ್ಯೆ ಬ್ರಹ್ಮೋಸ್ ಹೆಸರೇ ಹೇಳುತ್ತೆ. ಬ್ರಹ್ಮೋಸ್ ಶಕ್ತಿ ಭಾರತದ ಸೇನೆಗೆ ಈಗಾಗಲೇ ದೊರಕಿದೆ. ಅದನ್ನು ಹೆಚ್ಚಳಗೊಳಿಸುವ ದೃಷ್ಟಿಯಿಂದ 80 ಎಕರೆ ಪ್ರದೇಶದಲ್ಲಿ ಬ್ರಹ್ಮೋಸ್ ಘಟಕವನ್ನು ಉದ್ಘಾಟನೆ ಮಾಡಲಾಗ್ತಾ ಇದೆ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಅಂದುಕೊಳ್ಳಬೇಕಾಗಿಲ್ಲ. ಇದು ಪೂರ್ವ ನಿಗದಿತವಾದಂಥ ಕಾರ್ಯಕ್ರಮ. ಸೊ ಹೀಗಾಗಿ ಬ್ರಹ್ಮೋಸ್ ಘಟಕ ಈಗಂತೂ ಅನಿವಾರ್ಯ. ಹೀಗಾಗಿ ಅದಕ್ಕೆ ರಾಜನಾಥ್ ಸಿಂಗ್ ಚಾಲನೆ ಕೊಡ್ತಾ ಇದ್ದಾರೆ. 80ರಿಂದ 100 ಕ್ಷಿಪಣಿಗಳನ್ನು ತಯಾರು ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ.